ವಿಡಿಯೋ ನೋಡುವವರಿಗೆಲ್ಲ ನಮಸ್ಕಾರಗಳು. ಸಿಹಿ ಗೆಣಸಿನ ಒಬ್ಬಟ್ಟು ಅರ್ಧ ಕೆಜಿಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅರ್ಧ ಚುಪ್ಪು ತೆಂಗಿನಕಾಯಿ ತುರಿ, ಒಂದು 400 ಗ್ರಾಮ್ ಅಷ್ಟು ಬೆಲ್ಲ ಇರಲಿ. 400 ಗ್ರಾಮ್ ಬೆಲ್ಲ ಯಾಕೆಂದರೆ ಸಿಹಿ ಗೆಣಸಡಿಗೆ ಸ್ವೀಟ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು 400 ಗ್ರಾಮ್ಗೆ ಒಂದು 4 ಸ್ಪೂನು ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿನ ಜೊತೆಗೆ ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಒಬ್ಬಟ್ಟು ತಟ್ಟಕ್ಕೇನು ಈಸಿ ಆಗುತ್ತೆ. ಆದ್ದರಿಂದ ಹಾಕೋದ್ರಿಂದ ಒಳ್ಳೆಯದು. ಚಿರೋಟಿ ರವೆನ ಇದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿರ್ತೀವಿ. ಅರ್ಧ ಸ್ಪೂನು ಅರಿಶಿನ ಹಾಕಿದ್ರೆ ಕಲರ್ಗೆ ಚೆನ್ನಾಗಿರುತ್ತೆ. ಜಾಸ್ತಿ ಅರಿಶಿನ ಹಾಕೋರು ಹಾಕ್ಬೋದು, ಕಲರ್ ಜಾಸ್ತಿ ಬರಲಿ ಅಂತ. ನಾವು ಸ್ವಲ್ಪನೇ ಹಾಕ್ತೀವಿ. ಒಂದು 400 ಗ್ರಾಮು ಅಷ್ಟು ಮೈದಾ ಹಿಟ್ಟಿದೆ ಅಲ್ವಾ, ಎಣ್ಣೆ ಅಂತೂ ತುಂಬಾ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ. ಮೈದಾ ಹಿಟ್ಟಿಗೆ ಚೆನ್ನಾಗಿ ಮೆದು ಬರಬೇಕು ಅಂದರೆ ಎಣ್ಣೆ ಜಾಸ್ತಿನೇ ಹಾಕಬೇಕು. ಒಂದು ನೀರು ಅಷ್ಟೇ ನೋಡ್ಕೊಂಡು ಕಲಿಸ್ಬೇಕು. 100 ಗ್ರಾಮು ಎಣ್ಣೆ ಅಷ್ಟಕ್ಕಿಂತ ಜಾಸ್ತಿನೇ ಬೇಕು. ನೋಡ್ಕೊಂಡು ಕಲಿಸೋದ್ರಿಂದ ಗೊತ್ತಾಗುತ್ತೆ ಅದು ಎಷ್ಟು ಸ್ಮೂತಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಎಣ್ಣೆ ಹಾಕಿ ನೀರು ಅತಿಯಾಗಿ ಹಾಕ್ಬಾರ್ದು, ಎಣ್ಣೆನೂ ಅತಿಯಾಗಿ ಹಾಕ್ಬಾರ್ದು. ಎಣ್ಣೆ ಒಂದು ಅರ್ಧ ಲೋಟ ಇದ್ದರೆ ನೀರು 1.5 ಲೋಟ, ಒಟ್ಟು 2 ಲೋಟ ಸಾಕಾಗುತ್ತೆ. ನೋಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಹಿಟ್ಟು ಕಲಿಸ್ಬೋದು. ಒಂದೇ ಸಲ ಹಾಕ್ಕೊಳೋದ್ರಿಂದ ಸರೋಗಲ್ಲ. ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಕಲಿಸ್ಬೇಕು. ಹಿಟ್ಟು ಚೆನ್ನಾಗಿ ನಾದುತ್ತಾ ಇದ್ದರೆ ಅದು ಗಂಟಿರಲ್ಲ, ಮೆದುಗೂ ಬರುತ್ತೆ. ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಒಟ್ಟಿನಾಗ ಒಂದು ಅರ್ಧ ಲೋಟ ಅಷ್ಟು ಬೇಕಾಗುತ್ತೆ. 100 ಗ್ರಾಮ್ಗೆ ಒಂದು 100 ಗ್ರಾಮು ಅಷ್ಟು ಎಣ್ಣೆ ಬೇಕಾಗುತ್ತೆ. ಇನ್ನೂ ಬೇಕಾದವರು ಹಾಕ್ಕೊಬೋದು. ತೊಟ್ಟಕ್ಕೆ ಹಾಕ್ತೀವಲ್ಲ, ಅದಕ್ಕೆ ಎಣ್ಣೆ ಅಂಶ ಕಮ್ಮಿ ಇದ್ದರೂ ನಡೀತದೆ. 100 ಗ್ರಾಮ್ ಎಣ್ಣೆ, 400 ಗ್ರಾಮ್ ಮೈದಾಕ್ಕೆ 100 ಗ್ರಾಮ್ ಎಣ್ಣೆ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬರುತ್ತೆ. ಇದು ಆ ಕಾಲದಾಗೆ ಚೆನ್ನಾಗಿ ಕುಟ್ಟೋರು, ಹಿಟ್ಟನ್ನ ಒಳಕಲ್ಗೆ ಹಾಕಿ ಒನಕೆ ಒಳಗೆಲ್ಲ ಕುಟ್ಟೋರು. ಚೆನ್ನಾಗಿ ಹದ ಬರಲಿ, ನಾರು ಥರ ಇರಲಿ, ತುಂಬಾ ಅಂದರೆ ಒಬ್ಬಟ್ಟು ನೀಟಾಗಿ ಬರುತ್ತೆ, ಕಿತ್ತೋಗಲ್ಲ ಒಬ್ಬಟ್ಟು ಅಂತ ಚೆನ್ನಾಗಿ ಕುಟ್ಟೋರು. ನಾವು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಚೆನ್ನಾಗಿ ಕಲಿಸಿದ್ಮೇಲೆ ಈಸಿಯಾಗಿ ಬೆಣ್ಣೆ ಥರ ಆಗುತ್ತೆ. ಅದರಿಂದ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ಉಂಡೆ ಕಟ್ಟಿ ಈಸಿ ಆಗೋದ್ರಿಂದ ನಾವು ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ನಾದಬೇಕು, ಹಿಟ್ಟನ್ನ ಗಂಟಿರಬಾರ್ದು. ಬೆಣ್ಣೆ ಥರ ಮುಟ್ಟಿದ್ರೆ ಬೆಣ್ಣೆ ಅನಿಸ್ಬೇಕು, ಆ ಥರ ಇರಬೇಕು. ಎಣ್ಣೆನೂ ಚೆನ್ನಾಗಿ ಹಾಕಿರ್ತೀವಿ, ಅದರಿಂದ ಚೆನ್ನಾಗಿ ಬರುತ್ತೆ. ಇಲ್ಲಿ ಈ ಬೇಯಿಸ್ಕೊಂಡಿದ್ದ ಇರುತ್ತೆ, ಗೆಣಸು ಚೆನ್ನಾಗಿ ಬೇಯಿಸಿರ್ತೀವಿ. ಒಂದು ಅರ್ಧ kg ಅಷ್ಟು ಗೆಣಸು ಬೇಯಿಸಿರ್ತೀವಿ. ಒಂದು 4 ಜನಕ್ಕೆ ಚೆನ್ನಾಗಿ ಸಾಕಾಗುತ್ತೆ ಒಬ್ಬಟ್ಟು. ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು. ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿರುತ್ತೆ. ಗೆಣಸು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ. ಮಕ್ಕಳಿಗೆ ಬರೀ ಗೆಣಸು ಕೊಟ್ಟರೆ ತಿನ್ನಲ್ಲ, ಸ್ವೀಟ್ ಇಲ್ಲ ಅಂತಾರೆ. ಅದರಿಂದ ಬೆಲ್ಲ ಹಾಕಿ ಚೆನ್ನಾಗಿ ಒಬ್ಬಟ್ಟು ಥರ ತಟ್ಟಿ ಕೊಟ್ಟರೆ ತಿಂತಾರೆ 2-3. ಅದರಿಂದ ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟು, ಎಲ್ಲ ಥರ ಒಬ್ಬಟ್ಟು ಮಾಡ್ತೀವಿ. ಗೆಣಸು ಒಬ್ಬಟ್ಟು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ಗೆಣಸು ತಿನ್ನೋದ್ರಿಂದ. ಅದಕ್ಕೆ ಅವಾಗವಾಗ ಈ ಥರ, ಇಲ್ಲಾಂದರೆ ಬೆಲ್ಲ ಹಾಕಿ ನಾನು ಕೊಟ್ಟರೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ಬೆಲ್ಲ ಹಾಕಿ ಕೊಡ್ಬೋದು ಮಕ್ಕಳಿಗೆ. ಚೆನ್ನಾಗಿ ತಿಂದರೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಆ ಕಾಲದಾಗೆ ಗೆಡ್ಡೆ ಗೆಣಸು ಎಲ್ಲ ತಿಂದು ಗಟ್ಟಿಯಾಗಿರೋರು ಜನ. ಈ ಕಾಲದಾಗೆಲ್ಲ ಸ್ವೀಟ್ ಜಾಸ್ತಿ ಇರಬೇಕು, ರುಚಿಯಾಗಿರಬೇಕು, ಕರ್ದಿದ್ದೇ ಬೇಕು ಅಂತಾರೆ. ಅದಕ್ಕೆ ಇದು ಒಬ್ಬಟ್ಟು ಎಣ್ಣೆ ಹಾಕಿರ್ತೀವಲ್ವಾ, ಮಕ್ಕಳಿಗೆ ತುಪ್ಪ ಬೇರೆ ಹಾಕಿದ್ರೆ ಅದು ಚೆನ್ನಾಗಿ ತಿಂತಾರೆ. ನಾವು ತಿನ್ಬೋದು. ಸಿಪ್ಪೆಲ್ಲ ಕ್ಲೀನಾಗಿ ತೆಗಿಯೋದ್ರಿಂದ ಅದು ನೀಟಾಗಿ ಬಂದ್ಬಿಡುತ್ತೆ. ಬೆಂದಿರುತ್ತಲ್ವಾ, ನೀಟಾಗಿ ಬಂದ್ಬಿಡುತ್ತೆ. ಒಳ್ಳೆ ಗೆಣಸು ತಗೊಂಡ್ರೆ, ತುಂಬ ಎಳೆ ಗೆಣಸಾದರೆ ಜಾಸ್ತಿ ಬೆಂದ್ಬಿಡುತ್ತೆ. ಆವಾಗ ಬಿಸಿ ಥರ ಆಗಿರುತ್ತೆ. ಅದಕ್ಕೊಂಚೂರು ಕಡಲೆ ಪುಡಿ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಚೆನ್ನಾಗುತ್ತೆ ಅದನ್ನು. ಈಗ ಬೆಲ್ಲನ ಚೆನ್ನಾಗಿ ಬೇಯಿಸಿದ್ರೆ ಸಾಕು.
ಪಾಕ ಏನು ಬರೋದು ಬೇಡ, ಸ್ವಲ್ಪ ನೀರು ಥರ ಇರಬೇಕು. ಯಾಕೆಂದರೆ ಇದು ಚೆನ್ನಾಗಿ ಸ್ನ್ಯಾಸ್ ಮಾಡಿ ಇದು ನುಣ್ಣಗೆ ಮಾಡಿಕೊಂಡು ಅದನ್ನ ಹಾಕಿ ಕಲಸೋದ್ರಿಂದ ಮುದ್ದೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಮುದ್ದೆ ಕಟ್ಟೋಕ್ಕೆ ತೆಂಗಿನಕಾಯಿ, ಏಲಕ್ಕಿ ಕಾಯಿ ಪುಡಿ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಸ್ನ್ಯಾಕ್ಸ್ ಮಾಡಿ, ಇದು ಎಳೆದಾದರೆ ಚೆನ್ನಾಗಿ ಜಲ್ದಿ ಆಗುತ್ತೆ. ಸ್ವಲ್ಪ ಬಲ್ತಿರೋದಲ್ವ, ಗಟ್ಟಿ ಇದೆ, ಚೆನ್ನಾಗಿ ಮಾಡ್ಕೊಬೇಕು. ಗಟ್ಟಿ ಒಂದು ಪೀಸ್ ಇಲ್ದಂಗೆ ನುಣ್ಣಗೆ ಮಾಡ್ಕೊಳೋದ್ರಿಂದ ಕೈಯಾಗೂ ಮಾಡ್ಬೋದು. ಕೈಯಾಗ ಮಾಡಿದ್ರೆ ಜಲ್ದಿ ಆಗಲ್ಲ. ಈ ಥರ ಚೆನ್ನಾಗಿ ನುಣ್ಣಗೆ ಸ್ನ್ಯಾಸ್ ಮಾಡಿ ಇದು ಮಾಡೋದ್ರಿಂದ ನಮಗೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಬೆಲ್ಲ ಚೆನ್ನಾಗಿ ಕಾಯಿಸಿರ್ತೀವಿ, ಅದನ್ನೇನು ಪಾಕ ಬರ್ಸಿರಲ್ಲ. ಗಟ್ಟಿನೂ ಮಾಡಬಾರ್ದು, ಸ್ವಲ್ಪ ತೆಳ್ಳಗಿರಂಗೆ ಚೆನ್ನಾಗಿ ಬೆಂದಿರುತ್ತೆ. ಬೆಲ್ಲ ಗಂಟಿಲ್ದಂಗೆ ಕಲ್ಲಿಗಿಲ್ಲಿದ್ರೆ ಅಂದ್ಬಿಟ್ಟು ಸೋಸ್ಕೊಳೋದ್ರಿಂದ ಗಂಟು ಇರಲ್ಲ, ಕಲ್ಲಿರಲ್ಲ. ಹಂಗೇನ ಇನ್ನು ಕರಗಿಲ್ಲ ಅಂದರೆ ಅದೇ ಉಳಿಯುತ್ತೆ. ಇಲ್ಲಾಂದರೆ ಅದನ್ನೇನು ಯೂಸ್ ಮಾಡ್ಬೋದು. ಕರಗಿಲ್ಲ ಅಂದ್ರೂ ತುಂಬ ಏನು ಬೇಯಿಸೋದು ಬೇಡ, ಪಾಕ ಬರ್ಸೋದೇನು ಬೇಡ. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಬೆಲ್ಲನ ಸ್ವಲ್ಪ ನೀರು ಬೇಕಾದರೆ ಹಾಕೊಬೋದು. ತಪ್ಪಲೆನ ಗಟ್ಟಿಯಾಗಿರುತ್ತಲ್ಲ, ಬೆಂದಿರುತ್ತಲ್ಲ ಬೆಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಹಾಕೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ನೀರನ್ನು ಕಲಿಸುವಾಗ ಬೇಕಾಗುತ್ತೋ ಇಲ್ವೋ ಅಂತ. ಅದಕ್ಕೆ ಚೆನ್ನಾಗಿ ಕಲಸಿ ಸ್ವೀಟ್ ಅಂಶ ಚೆನ್ನಾಗಿ ಇಟ್ಕೊಬೇಕಲ್ವಾ, ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಹಂಗೇನೆ ತುಂಬ ನಿಮಗೆ ನಮಗೇನು ಆಗಿಲ್ಲ, ತೆಳ್ಳಗಾಗಿಲ್ಲ. ತೆಂಗಿನಕಾಯಿ ಹಾಕೋದ್ರಿಂದ ಎಲ್ಲ ಸರೋಗುತ್ತೆ. ತೆಳ್ಳಗಾಯ್ತು ಅಂದರೆ ಕಡಲೆ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಇದು ಏಲಕ್ಕಿ ಕಾಯಿ ಪುಡಿನೂ ಹಾಕ್ತೀವಿ. ಸ್ವಲ್ಪ ನುಣ್ಣಗೆ ಹಾಕೋದ್ರಿಂದ ಏಲಕ್ಕಿ ಕಾಯಿ ಪುಡಿ ಬಾಯಿಗೆ ಸಿಗಲ್ಲ. ಸಿಪ್ಪೆ ಅದು ತಿನ್ನುವಾಗ ತಿರುಪತಿ ಲಾಡ್ ಥರ ಒಂದೊಂದು ಸಿಪ್ಪೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಟ್ಟು ಹಾಕಿದ್ದೀವಿ. ಏಲಕ್ಕಿ ಕಾಯಿನ ಸ್ವಲ್ಪ ಹೊತ್ತು ಬಿಟ್ಟರೆ ಸಟ್ಟಾಗುತ್ತೆ ಗಟ್ಟಿಗೆ. ಬಿಸಿ ಪಾಕ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಇದೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಗಟ್ಟಿ ಆಗುತ್ತೆ. ಹಂಗೂ ಗಟ್ಟಿ ಆಗಿಲ್ಲ ಅಂದರೆ ನೀವು ಕಡಲೆ ಪುಡಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕೊಬೇಕು. ತುಂಬ ಗಟ್ಟಿ ಮಾಡ್ಕೊಬಾರ್ದು. ಅದನ್ನು ತಟ್ಟಕ್ಕೆ ಗಟ್ಟಿ ಇದೆ, ತಟ್ಟಕ್ಕಾಗಲ್ಲ. ಒಬ್ಬಟ್ಟು ಚೆನ್ನಾಗಿ ಬರಬೇಕು, ತೆಳುವಾಗಿ ಸ್ಮೂತಾಗಿರಬೇಕು ಅಂದರೆ ಜಾಸ್ತಿ ಕಡಲೆ ಹಸಿಟ್ಟು ಹಾಕ್ಬಾರ್ದು. ನೋಡ್ಕೊಂಡು ಹಾಕೊಂಡ್ರೆ ಪರವಾಗಿಲ್ಲ. ಬೆಲ್ಲನೂ ಟೇಸ್ಟ್ಗೆ ನೋಡ್ಕೊಬೋದು. ಹಾಗೇನ ನಮಗೆ ಸ್ವೀಟು ಸಾಕಾಗಿಲ್ಲ ಅಂದರೆ ಸಕ್ಕರೆನೂ ಹಾಕೊಬೋದು ಸ್ವಲ್ಪ, ಇಲ್ಲ ಸಕ್ಕರೆ ಒಳಗೂ ಮಾಡ್ಬೋದು ಇದನ್ನು. ಶುಗರ್ ಇರೋರು ಯಾಕೆಂದರೆ ಸಕ್ಕರೆ ಜಾಸ್ತಿ ಅಂಶ ಹಾಕೋಣಲ್ಲ. ಬೆಲ್ಲ ಆದರೆ ಅದರಿಂದ ನಮಗೆ ಒಳ್ಳೆಯದು. ಬೆಲ್ಲ ಹಾಕೊಳೋದ್ರಿಂದ ಶುಗರ್ಗೆ ಅಂತ ಒಳ್ಳೆಯದಲ್ಲ, ಆದರೆ ಆ ಮೂಳೆಗಳಿಗೆ ಬೆಲ್ಲ ತಿನ್ನೋದ್ರಿಂದ ಅದರೊಳಗಿರೋ ಶಕ್ತಿ ಅಂಶ ನಮಗೆ ಚೆನ್ನಾಗಿ ಸಿಗುತ್ತೆ. ಬೆಲ್ಲದಾಗೆ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡ್ತಾರೆ ಸ್ವೀಟ್ಗೆಲ್ಲ. ಅಂದರೆ ಸಕ್ಕರೆ ಒಳಗೆ ಮಾಡಿದ್ರು ಇನ್ನೂ ಟೇಸ್ಟಾಗಿ ಬರುತ್ತೆ. ಸಕ್ಕರೆ ಪೊಂಗಲ್ ಹೆಂಗೆ ಮಾಡ್ತೀವೋ ಆ ಥರ ಟೇಸ್ಟಾಗಿರುತ್ತೆ. ಆದರೆ ಮಕ್ಕಳಿಗೆ, ವಯಸ್ಸಾದವರಿಗೆಲ್ಲ ಸಕ್ಕರೆ ಜಾಸ್ತಿ, ನಮಗೆ ಆಗಲಿ ಜಾಸ್ತಿ ತಿನ್ನಂಗಿಲ್ಲ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲಕ್ಕಿಂತ. ನೋಡು ಉಂಡೆ ಎಷ್ಟು ಈಸಿಯಾಗಿ ಮಾಡ್ಬೋದು. ಚೆನ್ನಾಗಿ ಬೆಣ್ಣೆ ಥರ ಇದೆ, ನೆನಕ್ಕೆ ಬಿಟ್ಬಿಡ್ಬೇಕು. ಕಲಸಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ, ಅದು ಸ್ಮೂತಾಗಿರುತ್ತೆ. ಹಂಚು ಚೆನ್ನಾಗಿ ಕಾಯ್ಸೋಕ್ಕೆ ಅದನ್ನು ಕೈಯಾಗಿ ಹಿಂಗೆ ತೊಟ್ಟು ಉಂಡೆ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ಉಂಡೆ ಮಾಡ್ಕೊಡೋದ್ರಿಂದ ಅದು ಈಸಿಯಾಗಿ ಜಲ್ದಿಲ್ದಾಗುತ್ತೆ. ಕೈಗೇನು ಅಂಟೋದೇ ಇಲ್ಲ, ಒಂಚೂರು ಜಲ್ದಿಯಲ್ಲಿ ಮಾಡಿಬಿಡ್ಬೋದು ಈ ಒಬ್ಬಟ್ಟ. ಬೆಲ್ಲ ತಿನ್ನೋದ್ರಿಂದ ಮೈ ಗಟ್ಟಿಯಾಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತೆ ಅಂತ ಬೆಲ್ಲನ ಯೂಸ್ ಮಾಡಬೇಕು ಅವಾಗವಾಗ. ಆದರೆ ಶುಗರ್ ಇರೋ ನೋಡ್ಕೊಂಡು ತಿನ್ನಬೇಕು. ಬೆಲ್ಲ ತಿನ್ನೋದ್ರಿಂದ ಮೈ ಗಟ್ಟಿ ಆಗೋದ್ರಿಂದ ಶುಗರು ಕಮ್ಮಿ ಆಗ್ಬೋದು. ನೋಡಿ ತಿನ್ನೋದು, ಸಕ್ಕರೆ ತಿನ್ನೋದು ಕಮ್ಮಿ ಮಾಡಿ ಬೆಲ್ಲ ಸ್ವಲ್ಪ ತಿನ್ಬೋದು. ಆದರೆ ಅಷ್ಟೇ ವ್ಯಾಯಾಮ ಇರಬೇಕು ಮನುಷ್ಯನಿಗೆ. ವ್ಯಾಯಾಮ ಇದ್ದರೆ ಶುಗರು ಬರಲ್ಲ. ತಟ್ಟಕ್ಕೆ ಎಷ್ಟು ಈಸಿ ಇದೆ.
ಅಷ್ಟು ಚೆನ್ನಾಗಿದೆ. ನಾವು ಕಡಲೆ ಸಿಟ್ಟೇನು ಬೆರೆಸಿಲ್ಲ, ಅದೇ ಹಂಗೆ ಸೆಟ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆರಿದ್ಮೇಲೆ ಪಾಕದ ನೀರು ಹಾಕಿದ್ಮೇಲೆ ಇದು ಅಷ್ಟೇ. ಕನಕನೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ನಾದಿರೋದಕ್ಕೆ ಬೆಣ್ಣೆ ಥರ ಇದೆ. ಈಸಿಯಾಗಿ ಜಲ್ಲೆಲ್ಲಿ ತೊಟ್ಕೊಂಬಿಡ್ಬೋದು. ಅವಾಗವಾಗ ಮನೆಗೆ ಮಾಡ್ಕೊಬೋದು. ಗೆಣಸು ತಿನ್ನೋದ್ರಿಂದ ಯೂನಿಟಿ ಪವರ್ ಹೆಚ್ಚುತ್ತೆ ಅಂತ ಹೇಳಿದ್ದೀನಿ. ಯೂನಿಟಿ ಪವರ್ಗೋಸ್ಕರ ನೀವು ಗೆಣಸನ್ನ ಹಸಿ ಹಂಗೆ ತಿಂದರೂ ಒಳ್ಳೆಯದೇ. ಹಂಗೆ ತಿನ್ನೋಕ್ಕಾಗಲ್ಲ, ಬೇಯಿಸಿ ತಿನ್ಬೋದು. ಸ್ವೀಟ್ ಕಮ್ಮಿ ಇದೆ ಅಂದರೆ ಇನ್ನೂ ಚೆನ್ನಾಗಿ ತಿನ್ಬೋದು. ಜಾಸ್ತಿ ತಿನ್ಬೋದು ಅಂದರೆ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು. ಒಬ್ಬಟ್ಟು ಮಾಡ್ಕೊಳೋದ್ರಿಂದ ಹಬ್ಬದ ವಾತಾವರಣನೂ ಬರುತ್ತೆ, ಒಂದು ಒಬ್ಬಟ್ಟು ತಿಂದು ಅನ್ನೋ ಖುಷಿನೂ ಬರುತ್ತೆ. ಬೇಳೆ ಒಬ್ಬಟ್ಟಿಗಿಂತನೇ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಗೆಣಸು ಕಮ್ಮಿಗೆ ಸಿಗುತ್ತೆ, 30 ರೂಪಾಯಿ ಕೆಜಿ, 40 ರೂಪಾಯಿ ಕೆಜಿಗೂ ಸಿಗುತ್ತೆ. ಈ ಬೇಳೆಗಾದರೆ 150 ರೂಪಾಯಿ ಕೊಡಬೇಕು. ಬೇಳೆಗಾದರೆ ಇದು ಫಸ್ಟ್ನೇದಂತ ಹಿಂಗೆ ಕಿತ್ತೋಯ್ತು. ಹಂಚು ಸೆಟ್ಟಾದರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಒಂದು ತೆಂಗಿನ ನಾರಾಗೆ ಇಲ್ಲ ಎಣ್ಣೆ ಹಾಕೋದು ಬ್ರಷ್ಷಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಚಿಗೆ. ನಾವೇನು ಜಾಸ್ತಿ ಮಾಡ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪನೇ ಅಲ್ವ ಮಾಡೋದು, ಅರ್ಧ ಕೆ ಜಿಯಷ್ಟು. ಅದು ಬೇಳೆ ಆದರೆ ಅರ್ಧ ಕೆ ಜಿಗೆ ಜಾಸ್ತಿ ಆಗುತ್ತೆ. ಬೇಳೆ ಆದರೆ ನೀರಿನ ಅಂಶ ತಗೊಂಡು ಜಾಸ್ತಿ ಒಬ್ಬಟ್ಟು ಆಗುತ್ತೆ. ಅದರಿಂದ ಬೇಳೆ ಡಬಲ್ ಆಗುತ್ತೆ ಬೆಂದರೆ. ಇದು ಆಗಲ್ಲ. ಗೆಣಸು ಎಷ್ಟು ಹಾಕಿರ್ತೀವೋ ಅಷ್ಟೇ ಸಿಗೋದು ನಮಗೆ ಒಬ್ಬಟ್ಟು ಮಾಡೋಕ್ಕೆ. ಇದು ಹೆಚ್ಚಾಗಲ್ಲ. ಇದೇನು ಒಂದು 10-12 ಆಗುತ್ತೆ ಅಷ್ಟೇ ಅರ್ಧ ಕೆ ಜಿಗೆ. ಒಂದು ದಿನಕ್ಕೆ 4 ಜನಕ್ಕೆ ಚೆನ್ನಾಗಿರುತ್ತೆ, ತಿನ್ಬೋದು. ಒಬ್ಬಟ್ಟು ಮಾಡೋನೋ ಖುಷಿ ಇರುತ್ತೆ. ಒಬ್ಬಟ್ಟು ತಿನ್ನಬೇಕು ಅಂತ ಅಂದಾಗ ಬೇಳೆದಾದರೆ ಜಲ್ದಿ ಮಾಡೋಕ್ಕಾಗಲ್ಲ, ತುಂಬಾ ಜನನೂ ಬೇಕು. ಅದನ್ನು ಬೇಯಿಸ್ಬೇಕು, ಹದವಾಗಿ ಜಾಸ್ತಿ ಬೇಯಿಸಂಗಿಲ್ಲ, ರುಬ್ಬಬೇಕು, ಅದು ಗಟ್ಟಿಗೆ ರುಬ್ಬಬೇಕು, ಮಿಕ್ಸಿಗೆ ರುಬ್ಬೋದು ಕಷ್ಟ. ಇದೇನೂ ಇಲ್ಲ, ಒಬ್ಬಟ್ಟು ತಿಂದಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಂಡು ತಿನ್ಬೋದು. ಇದಕ್ಕೇನು ಜಾಸ್ತಿ ಕೆಲಸ ಹಿಡಿಯಲ್ಲ, ಜಾಸ್ತಿ ಜನನೂ ಬೇಡ. ಇದು ತೊಟ್ಟೋರೊಬ್ಬರು ಕಾಳು ರುಬ್ಬೋರೊಬ್ಬರು ಇದೆಲ್ಲ ಅನ್ಸೋದಿಲ್ಲ. ಕಾಳು ರುಬ್ಬಿಸ್ಕೊಂಬರೋದು ಏನಿಲ್ಲ, ಕೈಯಾಗೆ ಸ್ನ್ಯಾಕ್ಸ್ ಮಾಡಿಬಿಟ್ರೆ ಗೆಣಸನ್ನ ನುಣ್ಣಗಾಗುತ್ತೆ ಬೇಯಿಸಿದ್ಮೇಲೆ. ಈ ಕನಕ ಒಂದು ಕಲಿಸ್ಕೊಬೇಕಷ್ಟೆ. ಆಮೇಲೆ ರೊಟ್ಟಿ ಮಾಡೋ ಬದಲು ತೊಟ್ಕೊಂಡು ಒಬ್ಬಟ್ಟು ಥರ ತೊಟ್ಕೊಂಡು ಒಬ್ಬಟ್ಟು ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಒಬ್ಬಟ್ಟು ತಿನ್ನಬೇಕು ಅನಿಸ್ದಾಗ ಇದನ್ನು ಆರಾಮಾಗಿ ಮಾಡ್ಕೊಬೋದು. ಅದು ಬೇಳೆ ಆದರೆ ವಾಯು, ಜಲ್ದಿ ಜೀರ್ಣ ಆಗಲ್ಲ. ಇದು ವಾಯು ಆದ್ರೂ ಇದು ಜೀರ್ಣ ಶಕ್ತಿ ಈಸಿನೂ ಇಲ್ಲ ಇದನ್ನು. ಆದರೆ ಯೂನಿಟಿ ಪವರ್ ನಮಗೆ ಬೇಕು. ಗೆಡ್ಡೆ ಗೆಣಸು ತಿನ್ನೋದ್ರಿಂದ ಆ ಕಾಲದಾಗೆ ತುಂಬ ಗಟ್ಟಿ ಇರೋರು ಬಾಡಿ. ಬೇಳೆ ಎತ್ತು ದಿನ ತಿಂತಾ ಇರ್ತೀವಿ ಸಾಂಬಾರಿಗೆ. ಇದಾದರೆ ಗೆಣಸು ಆದರೆ ತಿನ್ನೋಕೆ ಬೇಜಾರಾಗುತ್ತೆ, ಬೇಳೆ ಅಂಶ ಬಾಡಿಗೆ ಹೋಗುತ್ತೆ. ಅದಕ್ಕೆ ನೋಡ್ಕೊಂಡು ನಾವು ಗೆಣಸಾಗೆ ಮಾಡ್ಕೊಂಡು ತಿನ್ಬೋದು ಅವಾಗವಾಗ. ಒಂದೊಂದ್ಸಲ ಗೆಸ್ಟ್ ಬರ್ತಾರೆ ಅಂದರೆ ಸಿಂಪಲ್ಲಾಗಿ ಇದನ್ನು ಮಾಡ್ಬೋದು. ಜೊತೆಗೆ ಒಂದು ಚಿತ್ರಾನ್ನನೋ ಪಲಾವು ಮಾಡಿಕೊಂಡು ಒಂದೊಂದು ಒಬ್ಬಟ್ಟು. ಈ ಕಾಲದಾಗ ಮೊದ್ಲಂಗೆ ಒಬ್ಬಟ್ಟು ಜಾಸ್ತಿ ತಿನ್ನೋದೇ ಇಲ್ಲ, ಒಂದೊಂದು 2 ಒಬ್ಬಟ್ಟು ತಿಂತಾರೆ ಅಷ್ಟೇ. ಈ ಥರ ಒಬ್ಬಟ್ಟು ಒಂದು ಸ್ವೀಟ್ ಅಡುಗೆ ಮಾಡ್ದು, ಅದು ಜಲ್ದಿನೇ ಮಾಡ್ದು ಅಂದ್ಬಿಟ್ಟು ಒಬ್ಬಟ್ಟು ಅಡುಗೆ ಮಾಡ್ದು ಅಂತ. ಅದು ವಿಶೇಷವಾಗಿದೆ. ಗೆಣಸು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬೇಳೆ ದಿನ ತಿಂತೀವಿ, ಪ್ರೋಟೀನ್ ಸಿಗ್ತಾನೆ ಇರುತ್ತೆ. ಇದು ಯೂನಿಟಿ ಪವರ್ ಹೆಚ್ಚುತ್ತೆ ಅಂತ ಇದ್ರಾಗ ಮಾಡ್ಕೊಂಡು ತಿನ್ನಬೇಕು. ಶೇಂಗಾ ಬೀಜನೂ ತಿಂತಾ ಇರ್ತೀವಿ, ಶೇಂಗಾ ಒಬ್ಬಟ್ಟು ಮಾಡ್ತೀವಿ. ತೆಂಗಿನಕಾಯಿ ತಿಂತಾ ಇರ್ತೀವಿ, ಅದ್ರ ಒಬ್ಬಟ್ಟು ಮಾಡ್ತೀವಿ. ಆದರೆ ಇದಕ್ಕೆ ತೆಂಗಿನಕಾಯಿ ಚೆನ್ನಾಗಿ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿನೂ ಸೇರಿಸ್ಬೋದು ತೆಂಗಿನಕಾಯಿನ. ಆದರೆ ಒಲೆ ಮೇಲೆ ಇಕ್ಕಿ ಚೆನ್ನಾಗಿ ಹಸಿ ಅಂಶ ಹೋಗೋ ತನಕ ಸ್ವಲ್ಪ ಕೈ ಆಡಿಸಿದ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಅದು ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ವಾರ ಮಡಿಕೊಬೋದು. ತೆಂಗಿನಕಾಯಿ ಹಸಿದಕ್ಕಿಂತ ಸ್ವಲ್ಪ ಒಂದು ನಿಮಿಷ ಕೈ ಆಡಿಸ್ಬಿಟ್ರೆ, ಬಿಸಿ ಮಾಡಿಬಿಟ್ರೆ ಪಾಕದ ಜೊತೆಗೆ ತೆಂಗಿನಕಾಯಿನೂ ಚೆನ್ನಾಗಿ ಪಾಕದಾಗೆ ಬೆರ್ಕೊಂಡು ಚೆನ್ನಾಗುತ್ತೆ. ಒಂದು ವಾರ ಮಡಿಕೊಂಡ್ರೆ ಏನೂ ಆಗೋಲ್ಲ. ತೆಂಗಿನಕಾಯಿ ಜಾಸ್ತಿ ಹಾಕಂದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ.
ಕಾಯಿ ಒಬ್ಬಟ್ಟು ಥರನೇ ಸ್ವಲ್ಪ ಇರುತ್ತೆ. ಈ ಕಾಯಿ ಜಾಸ್ತಿ ಇದ್ದಾಗ ಗೆಣಸು ಇದ್ದಾಗ ಹಾಕೊಂಡು ಮಾಡಿದ್ರೆ ಟೇಸ್ಟಾಗಿರುತ್ತೆ. ಯಾವಾಗೂ ಬೇಳೆ ಒಬ್ಬಟ್ಟೇ ಮಾಡ್ತಿರ್ತೀವಿ. ಈ ಒಬ್ಬಟ್ಟು ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಈಸಿಯಾಗೂ ಮಾಡ್ಕೊಬೋದು ಗೆಣಸು ಒಬ್ಬಟ್ಟು ಅಂತ. ಇದು ಮಧ್ಯಾಹ್ನದ್ದು ಮಕ್ಕಳಿಗೆ ಏನಾನ ಸಂಜೆ ತಿನ್ನಕ್ಕೆ ಬೇಕು ಅಂದ್ರೂ ಆರಾಮಾಗಿ ಮಾಡ್ಕೋಬೋದು. ಗೆಣಸು ಬೇಯಿಸಿಕ್ಬಿಟ್ಟು ಸಿಪ್ಪೆ ಉಳ್ಕೊಂಬಿಟ್ರೆ ಕನಕ ಮೈದಾ ಹಿಟ್ಟು ಕಲಸಿಕ್ಬಿಟ್ರೆ ಕನಕನ ಅದು ಮೆತ್ತವಾಗಿರುತ್ತೆ. ಆಮೇಲೆ ತಿನ್ನಬೇಕು ಅಂದಾಗ ತೊಟ್ಕೊಂಡು ತಿನ್ಬೋದು. ಫ್ರಿಜ್ಜಾಗೂ ಇಟ್ಕೊಂಬಿಟ್ಟು ಬಿಸಿ ಬಿಸಿನೂ ಮಾಡ್ಕೊಂಡು ತಿನ್ಬೋದು. ಈ ಮಕ್ಕಳಿಗೆ ಅದು ಇದು ಸ್ವೀಟ್ ತಿನ್ಸೋ ಬದಲು ಈ ಬೆಲ್ಲ ಹಾಕೋದ್ರಿಂದ ಮೂಳೆಗಳು ಗಟ್ಟಿ ಇರುತ್ತೆ. ಮಕ್ಕಳಿಗೆ ಖುಷಿ ಅನಿಸುತ್ತೆ ಸಿಹಿ ತಿನ್ನೋದ್ರಿಂದ. ಒಬ್ಬಟ್ಟು ಮಾಡ್ದು ಅನ್ನೋದು ಖುಷಿ ಇರುತ್ತೆ. ಬಿಸಿ ಬಿಸಿ ಯಾವಾಗ ಬೇಕಾದ್ರೂ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ ಅವಾಗವಾಗ. ಗೆಣಸು ಒಬ್ಬಟ್ಟು ತುಂಬಾ ಒಳ್ಳೆಯದು. ಗೆಣಸು ತಿನ್ನೋಕ್ಕೆ ಬೇಜಾರು ಮಾಡ್ಕೊಳೋರಿಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಸಿಹಿ ಗೆಣಸಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ವಾಯು ಇರಲ್ಲ. ಏಕೆಂದರೆ ವಾಯು ಫುಲ್ಲು ಬರೇ ಗೆಣಸು ತಿಂದರೆ ವಾಯು ಆಗ್ಬೋದು. ಇದು ಬೆಲ್ಲ ಸೇರಿಸಿರ್ತೀವಿ, ವಾಯು ಅಂಶ ಕಮ್ಮಿ ಮಾಡುತ್ತಿದ್ದು. ಬೆಲ್ಲ ಹೀಟ್ ಅಂಶ, ಮೈದಾನು ಹೀಟು. ವಾಯು ಏನಕ್ಕಾಗುತ್ತೆ ಅಂದರೆ ಶೀತದಂಶ ಜಾಸ್ತಿ ಇದ್ದರೆ ಮಾತ್ರ ಆಗೋದು. ಇದು ತುಂಬ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಈ ಮೈದಾಯಿಂದ ಬೆಲ್ಲ ಹಾಕಿರ್ತೀವಲ್ಲ ಅದರಿಂದ. ಆಮೇಲೆ ಏಲಕ್ಕಿಕಾಯಿ ಚೆನ್ನಾಗಿ ಜೀರ್ಣ ಮಾಡುತ್ತೆ. ಇದರಿಂದ ವಾಯು ಆಗೋದಿಲ್ಲ, ಜಲ್ದಿ ಜೀರ್ಣ ಆಗುತ್ತೆ. ಜೀರ್ಣ ಆಗೋದ್ರಿಂದ ವಾಯು ಅಂಶ ಕಮ್ಮಿ ಇರುತ್ತೆ. ಈ ಮರಗೆಣಸು ವಾಯು ಕೊಡಲ್ಲ ಅಂದ್ಬಿಟ್ಟು ಮರಗೆಣಸು ಜಾಸ್ತಿ ತಿಂತಾರೆ. ಆದರೆ ಅದು ಸೆಪ್ಪೆ ಅಂದ್ಬಿಟ್ಟು ಅದನ್ನ ಇದ್ದಿದ್ದು ತಿನ್ನೋದು ಕಷ್ಟನೇ. ಅದು ತುಂಬ ಒಳ್ಳೆಯದೇ ಮರಗೆಣಸುನು. ಅದ್ರಾಗೂ ತುಂಬ ವೆರೈಟಿ ಮಾಡ್ತಾರೆ. ಚಿಪ್ಸ್ ಮಾಡ್ಬೋದು, ಆದರೆ ಎಣ್ಣೆ ಕರಿಬೇಕು ಅದನ್ನು. ಈ ಥರ ಮಾಡೋಕ್ಕಲ್ಲ. ಮರಗೆಣಸು ತಿನ್ನೋದ್ರಿಂದನೂ ಒಳ್ಳೆಯದೇನೆ, ಇದು ತಿನ್ನೋದ್ರಿಂದನೂ ಒಳ್ಳೆಯದೇ. ಇದು ತಿನ್ನಲ್ಲ ವಯಸ್ಸಾದವರಂತೂ ತಿನ್ನೋದೇ ಇಲ್ಲ, ವಾಯು ಅಂತ ತಿನ್ನಾಗಲ್ಲ, ಮಂದ ಇದು ಅಂತ. ಆದರೆ ಈ ಥರ ಒಬ್ಬಟ್ಟು ಮಾಡಿ 1-2 ತಿಂದರೆ ಅವ್ರಿಗೇನು ಅನಿಸಲ್ಲ, ಖುಷಿಯಾಗಿರುತ್ತೆ. ಬೆಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಮೈದಾ ಅನ್ನೋದು ಒಂದು ಸ್ವಲ್ಪ ಹೀಟ್ ಆಗುತ್ತೆ. ಅದು ಜಲ್ದಿ ಜೀರ್ಣ ಆಗುತ್ತೆ. ಮೈದಾ ಜಾಸ್ತಿ ತಿನ್ನಲ್ಲ. ಮೈದಾ ಜಾಸ್ತಿ ಹಾಕಲ್ವಲ್ಲ ನಾವು, ಒಂದು ಹೆಬ್ಬೆಟ್ಟು ಗಾತ್ರ ಹಾಕ್ತೀವಿ ಅಷ್ಟೇ ಒಂದು ಒಬ್ಬಟ್ಟಿಗೆ. ಒಂದು ಒಬ್ಬಟ್ಟು ತಿನ್ನೋದ್ರಿಂದ ಖುಷಿಯಾಗುತ್ತೆ ವಯಸ್ಸಾದವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ. ಸ್ವೀಟ್ ತಿಂದು ಅಂತ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು. ಮಾಡಿ ನೋಡಿ, ಅವಾಗವಾಗ ಮಾಡ್ಬೋದು. ಸಿಹಿಗೆಣಸು ತಿನ್ನೋಕ್ಕೆ ಬೇಜಾರಾಯಿತು, ತುಂಬಾ ತಂದಿದ್ದು. ಅಯ್ಯೋ ಬೇಸ್ ತಿಂದು ಇನ್ನೊಂದ್ಸಲ ಯಾರಪ್ಪ ಬೇಸ್ ತಿನ್ನಾರು ಅದನ್ನು? ಸ್ವೀಟಾಗೇ ಇಲ್ಲ. ಆದರೆ ಬೇಯಿಸಿದ ಮೇಲೆ ಹಾಗೆ ಉಳಿದ್ಬಿಡುತ್ತೆ. ಬೇಯಿಸಿದ ಮೇಲೆ ಉಳಿದಿದ್ರೂ ಒಂದು ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಬೆಲ್ಲನ ಸ್ವಲ್ಪ ನೀರೊಳಗೆ ಕಾಯಿಸಿ ಚೆನ್ನಾಗಿ ಸ್ವಲ್ಪ ಅದನ್ನು ಹಾಕಿ ಚೆನ್ನಾಗಿ ಸ್ನ್ಯಾಕ್ಸ್ ಮಾಡಿ, ಬೆಲ್ಲನೂ ತೆಂಗಿನಕಾಯಿ ತುರಿ ಒಂದು ಏಲಕ್ಕಿಕಾಯಿ ಹಾಕಿ ಚೆನ್ನಾಗಿ ಕಲಸಿಕ್ಬಿಟ್ರೆ ಮೈದಾ ಹಿಟ್ಟಿನ ಜೊತೆಗೆ ಅದು ಇದು ಅವಾಗವಾಗ ಮಾಡ್ಕೊಂಡು ತಿನ್ಬೋದು. ಅಯ್ಯೋ ಗೆಣಸು ಬೇಯಿಸ್ತಾ ಯಾರೂ ತಿನ್ನಲಿಲ್ಲ ಅಂತ ಅನ್ನಂಗೆ ಇಲ್ಲ. ಗೆಣಸು ಬಿಸಾಕೋದೇ ಬೇಡ. ಇಲ್ಲಾಂದರೆ ಅವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಗೆಣಸನ್ನ ಫ್ರಿಜ್ಜಾಗ ಇಟ್ಬಿಟ್ಟು ಬೆಳಗ್ಗೆನ ಮಾಡ್ಬೋದು. ಯಾಕೆಂದರೆ ಬೆಳಿಗ್ಗೆ ಫ್ರೆಶ್ ಆಗಿ ಬೇಯಿಸ್ತೀವಲ್ವ, ಅದು ಹೊಸದಾಗಿ ಮಾಡ್ದಂಗೆ ಇರುತ್ತೆ. ಬೇಯಿಸೋದ್ರಿಂದ ಅಳ್ಸೋಗಿರಲ್ಲ ಫ್ರಿಜ್ಜಾಗ ಇಕ್ಕಿರೋದ್ರಿಂದ. ಆದರೆ ಫ್ರೆಶ್ನೆಸ್ ಇರುತ್ತೆ. ಹಂಚಿನ ಮೇಲೆಲ್ಲ ಹಾಕಿ ಚೆನ್ನಾಗಿ ಹೊಸ್ದಾಗಿ ಒಬ್ಬಟ್ಟು ಮಾಡಿರ್ತೀವಲ್ವ, ಬೇಯಿಸಿಟ್ಬಿಟ್ರು ಮಾಡ್ಬೋದು. ಆಮೇಲೆ ಬೇಕಾದ್ರೆ ಹೂರ್ಣ ಮಾಡ್ಕೊಬೋದು. ಗೆಣಸು ತಿಂದೆ ಮಿಕ್ಕಿದ್ನ ಹೂರ್ಣ ಮಾಡ್ಕೊಬೋದು, ಬೆಳಿಗ್ಗೆಗೂ ಮಾಡ್ಕೊಬೋದು, ಅವಾಗೆ ಮಾಡಿಕ್ಬೋದು. ಅಲ್ಲಿ ಗೆಣಸಂತೂ ವೇಸ್ಟ್ ಮಾಡಬೇಡ್ರಿ. ಒಟ್ಟಿನಾಗೆ ಸಿಕ್ಕಿದಾಗ ಅದು ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತದೆ ಅಂತ ಡಾಕ್ಟ್ರೆಲ್ಲ ಹೇಳ್ತಾರೆ, ಆಯುರ್ವೇದಿಕ್ ಡಾಕ್ಟರ್.
ಗೆಣಸುಗಳು ತಿನ್ನೋದ್ರಿಂದ ಇಮ್ಯುನಿಟಿ ಪವರು ಹೆಚ್ಚುತ್ತೆ. ಅಲ್ಲೇ ನಮಗೆ ಈ ಕಾಲದಾಗೆ ಇಮ್ಯುನಿಟಿ ಪವರು ಕಮ್ಮಿನೇ ಮನುಷ್ಯನಿಗೆ. ಏನೇ ಆಗಲಿ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಬೇಕು. ಆ ಕಾಲದಾಗೆ ಬಾಡಿ ಹೀಟ್ ಆಗೋದು, ಇಮ್ಯುನಿಟಿ ಪವರು ಚೆನ್ನಾಗಿರೋದು. ಈ ಕಾಲದಾಗ ಮನೆಗೆ ಕೂತಿರ್ತೀವಿ, ಇಮ್ಯುನಿಟಿ ಪವರೇ ಕಮ್ಮಿ ಆಗಿರುತ್ತೆ. ಏನೇಂದ್ರಾಗ ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಂಬೋದು ನೋಡಿಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ಎಷ್ಟು ಸ್ಮೂತಾಗಿದೆ ಮೈದಾ ಹಿಟ್ಟು ನೋಡಿ, ಚೆನ್ನಾಗಿ ಕಲಸಿಕ್ಕಿರೋದಕ್ಕೆ ಎಷ್ಟು ಈಸಿಯಾಗಿ ಉಂಡೆ ಮಾಡ್ಬೋದು. ಅಲ್ಲಿ ಅದು ಸ್ವಲ್ಪ ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಈ ಅರ್ಧ ಕೆಜಿಗೆ ಒಂದು 12-15 ಆಗುತ್ತೆ. ಅದರಿಂದ ಚೆನ್ನಾಗಿ 4 ಜನ ಚೆನ್ನಾಗಿ ತಿನ್ಬೋದು. ಇನ್ನೂ ಯಾರನ್ನ ಬಂದರೆ ಗೆಸ್ಟಿಗೂ ಕೊಡ್ಬೋದು. ಅಲ್ಲೇ 12-13 ತನಕನೂ ಆಗುತ್ತೆ. ದೊಡ್ಡದಾಗಿ ಮಾಡಿದ್ರೆ 12-13, ಚಿಕ್ಕದಾಗಿ ಮಾಡಿದ್ರೆ 15 ಮಾಡ್ಬೋದು. ನಮ್ಮ ಒಂದು 15 ಆಗಿದ್ದು ಚಿಕ್ಕದಾಗೆ ಮಾಡಿದ್ದು. ಅದೇ ಒಂದೆರಡೆರಡು ತಿನ್ಕೊತಾರೆ ಅಂತ ತುಪ್ಪ ಹಾಕಿ ತಿನ್ನೋದ್ರಿಂದ ಇನ್ನು ಚೆನ್ನಾಗಿರುತ್ತೆ. ಅದು ಟೇಸ್ಟೇ ಸೂಪರು. ಅದಕ್ಕೆ ಬೇಕಾದ್ರೆ ನೀವು ಕಾಯಿ ಹಾಲು ಮಾಡ್ಕೊಬೋದು, ಇಲ್ಲ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು. ಏನು ಹಾಕ್ಕೊಂಡು ತಿಂದರೂ ಬೇಳೆ ಒಬ್ಬಟ್ಟು ಥರನೇ, ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ ಒಬ್ಬಟ್ಟು. ಏನು ಬೇಳೆ ಒಳಗೆ ಮಾಡಿಲ್ಲ ತಿನ್ನೋಕ್ಕಾಗಲ್ಲ ಅನ್ಸೋದೇ ಇಲ್ಲ. ಬಿಸಿ ಬಿಸಿ ಹಾಕ್ಕೊಟ್ರೆ ಬೇಳೆ ಒಬ್ಬಟ್ಟಿಗಿಂತ ಚೆನ್ನಾಗಿದೆ ಅಂತ ಅನ್ಕೊತಾರೆ. ಬೇಳೆ ಒಬ್ಬಟ್ಟು ಮಾಡೋದು ಎಷ್ಟು ಫಜೀತಿ. ಇನ್ನು 4 ಅದಕ್ಕೂ ಕರೆಕ್ಟಾಗಿದೆ. ನಮ್ಮದು ಕನಕನೂ ಹೂರಣನೂ ಕರೆಕ್ಟಾಗಿದೆ. ಅದು ಅಳತೆ ಕರೆಕ್ಟಾಗಿದ್ದರೆ ಯಾವುದು ಜಾಸ್ತಿ ಆಗಲ್ಲ. ಸ್ವಲ್ಪ ಕನಕನೇ ಜಾಸ್ತಿ ತೊಗೊಂಡಿದ್ರು ಆಗೋದು. ಒಂದೇ ಒಂದು ಎಕ್ಸ್ಟ್ರಾ ಉಳಿತದೆ ಅನಿಸುತ್ತೆ ಕನಕ. 3 ಒಬ್ಬಟ್ಟು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತವೆ. ಇನ್ನು ತೆಳ್ಳಗೂ ತೊಟ್ಕೊಬೋದು, ದೊಡ್ಡದಾಗೂ ತೊಟ್ಕೊಬೋದು. ನಾನು ಚಿಕ್ಕದಾಗೆ ತೊಟ್ಟಿದೆ. ಚೆನ್ನಾಗಿ ಚಿಕ್ಕದಾಗಿದ್ದರೆ ಅವಾಗವಾಗ ಒಂದೊಂದೇ ತಿಂತಾ ಇರ್ಬೋದು ಬೇಜಾರಾದಾಗ ಅಂತ. ಕರೆಕ್ಟಾಗಿ ಕಲಸಿದ್ದೆ. ಕನಕ ಹೂರಣ ಸೂಪರಾಗಿ ಬಂದಿತ್ತು. ನಿಮಗೆ ಒಂಚೂರು ತೊಂದರೆ ಆಗಲಿಲ್ಲ. ಒಂದೊಂದು ಕಾಯಿನೂ ಚೆನ್ನಾಗಿ ತುರ್ಕೊಂಡಿದ್ದು. ಎಷ್ಟು ತೆಳ್ಳಗೆ ಬೇಕಾದ್ರೂ ತುರ್ಕೊಬೋದು. ಈ ಥರ 2 ಕವರ್ ಹಾಕ್ಬಿಟ್ಟು ಕೆಳಗಡೆ ಒಂದು ಕವರು ಮೇಲೊಂದು ಕವರ್ ಹಾಕಿ ಅದ್ರ ಮೇಲೆ ಮಧ್ಯದಾಗ ಇಟ್ಬಿಟ್ರೆ ಎಣ್ಣೆ ಹಾಕಿ ಎಷ್ಟು ಅಗಲ ಥರ ಮಾಡ್ಕೊಬೋದು. ಇಲ್ಲ ಕೋಲೊಳಗೆ ಚಪಾತಿ ಕೋಲಾಗೂ ಮಾಡ್ಕೊಬೋದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬಟ್ಟು. ನಮ್ಮ ಹುಡುಗರು ಹಂಗಂಗೆ ಎತ್ಕೊಂಡು ತಿಂತಾನೇ ಇದ್ರು. ಅಲ್ಲಿ ಚೆನ್ನಾಗಿದೆ ನೋಡಿ. ಇವು ಹಂಗೆ ಎಷ್ಟು ದಿನ ಬೇಕಾದ್ರೂ ಎತ್ತಿಕ್ಕೊಂಡು ಮಡಿಕೊಂಡು ತಿನ್ಬೋದು. ಅಲ್ಲಿ ಒಂದಿಷ್ಟು ಕಿತ್ತೋಗಿಲ್ಲ ಆದರೆ ನಾವೇ ಸರಿಯಾಗಿ ಎಣ್ಣೆ ಹಾಕಿಲ್ಲ ಅಂದರೆ ಕಿತ್ತೋಗ್ತವೆ, ಸೀದೋಗ್ತವೆ ಅಷ್ಟೇ. ನಾವು ಕರೆಕ್ಟಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ ಒಬ್ಬಟ್ಟು. ಎಷ್ಟು ಚೆನ್ನಾಗಿದೆ ಒಬ್ಬಟ್ಟು. ಅಲ್ಲೇ ಇದಂತೂ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀವಿ ನಾವು. ಇದು ಎಣ್ಣೆ ಜಾಸ್ತಿನೇ ಹಾಕ್ಬೋದು. ತುಪ್ಪ ಹಾಕ್ಕೊಂಡು ತಿನ್ಬೋದಲ್ಲ ಅಂದ್ಬಿಟ್ಟು ಎಣ್ಣೆ ಕಮ್ಮಿನೇ ಹಾಕ್ಕೊಂಡಿದ್ದೀವಿ. ಅಲ್ಲಿ ಇನ್ನೂ ಎಣ್ಣೆ ಹಾಕಿ ಇನ್ನೂ ಚೆನ್ನಾಗಿ ಶೈನಿಂಗ್ ಬರೋಕ್ಕೆ ಮಾಡ್ಬೋದು. ಶೈನಿಂಗ್ ಕಮ್ಮಿ ಇದ್ರೂ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. ಒಬ್ಬಟ್ಟಂತೂ ಸೂಪರಾಗಿರುತ್ತೆ. ಮಾಡಿ ತಿನ್ನಿ, ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಳಿ.